ಚಂದದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ಬೇಗದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಡಿಪತಿ ಜನ್ನ ಕುಮಾರ ವ್ಯಾಸರ ಮಂಗಲ ರಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ನೃತ್ಯಾರ ಜಗತ್ತನ ಹೋಲುವ ಹೊರೆಗಳ ಧಾಮ ನಾಯಕ ವೈರಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಲ್ಲರೂ ಕೂತ್ಕೊಳ್ರಿ. ಧನ್ಯವಾದಗಳು ಎಲ್ಲರಿಗೂ. ಈಗ ಮುಂದಿನ ಘಟ್ಟ ಅತಿಥಿಗಳಿಗೆ ಸ್ವಾಗತ ಮುಖಾಂತರ ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತ. ಈಗ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ರ ಪರವಾಗಿ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು ಈ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸ್ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೀನಿ. ಓಕೆ, ಈ ಕಾರ್ಯಕ್ರಮದ ಹಾಗೂ ಅದರಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸಾಹೇಬರು, ಮಾನ್ಯ ಶಾಸಕರು, ನರಗುಂದ ಮತಕ್ಷೇತ್ರ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಸದಸ್ಯರು, ಅಂದಾಳ ಸಂಸ್ಥೆ, ಕರ್ನಾಟಕ ವಿಧಾನಸಭೆ ಬೆಂಗಳೂರು, ಇವರು ಕೂಡ ಈ ಅಧ್ಯಕ್ಷತೆಯನ್ನು ವಹಿಸ್ಕೊಡ್ಬೇಕಂದು ಕೇಳ್ಕೊಳ್ತಾ ಇದ್ದೀನಿ. ಇವರಿಗೆ ಸ್ವಾಗತ. ಅದೇ ರೀತಿ ಶ್ರೀಯುತ ಎಸ್ ಎಂ ಪಾಟೀಲ್ ಪ್ರಗತಿಪರ ರೈತರು ಆಚಮಟ್ಟಿ, ಇವರಿಗೆ ಮಾಲಾರ್ಪಣೆಯೊಂದಿಗೆ ಸ್ವಾಗತ. ನಮ್ಮ ವೈದ್ಯ ಆದಂಥ ಮಾಂತೇಶ್ ಹಾದಿಮನಿ ಸಾಹೇಬರು ವಹಿಸ್ಕೊಳ್ಬೇಕಂತ ಕೇಳಿ. ಇದೇ ರೀತಿ ಶ್ರೀಯುತ ಎನ್ ಕೆ ಸೋಮಾಪುರ್, ಕೊಣ್ಣೂರು ಶಿಕ್ಷಣ ಸಂಸ್ಥೆ ಕೊಣ್ಣೂರು, ಇವರಿಗೆ ನಮ್ಮ ವೈದ್ಯರಂಥ
ಡಾಕ್ಟರ್ ಗಿರೀಶ್ ಬಡಿಗೇರ್ ಅವರು ಮಾಲಾರ್ಪಣೆ ಮುಂದೆ ಸ್ವಾಗತ ವಹಿಸ್ಕೊಬೇಕಂತ ಕೇಳ್ಕೊಳ್ತಾರೆ. ಚಿಕ್ಕಮಠ ಸ್ವಾಮಿಗಳವರು ನಂತರ ಶ್ರೀಯುತ SR ಪಾಟೀಲ್ ಮಾಜಿ ಸದಸ್ಯರು APMC ನರಗುಂದ್ ಇವರಿಗೆ ನಮ್ಮ ವೈದ್ಯ ಸಮುದ್ರದ SR ಪಾಟೀಲ್ ಸರ್. ಮಾಲಿ ಮಾಡಿದ ನಂತರ ವೈದ್ಯರು ಗಿರೀಶ್ ಬಡಿಗೇರ್. ಶ್ರೀಯುತ ಚಂದ್ರಶೇಖರ್ ದಂಡೀನ್ ನಿರ್ದೇಶಕರು TAPCMS ಸವಿರಿಗೆ ನಮ್ಮ ಗಾಣ್ಗೇರ್ ಅವರು. ಶ್ರೀಯುತ ಚಿಕ್ಕಮಠ ಸರ್ ಅವರಿಗೆ ಡಾಕ್ಟರ್ ಕುಶಾಲ್ ಕೋರಿ ಅವರು ವೇದಿಕೆಗೆ ಆಗಮಿಸಬೇಕು. ಚಿಕ್ಕಮಠ ಸಾಹೇಬ್ರಿಗೆ ಕುಶಾಲ್ ಕೋರಿ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಮಲ್ಲಪ್ಪ ಮೇಟಿ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ನರಗುಂದ್ ಇವರಿಗೆ ಅಧಿಮನ್ ಸರ್. ಆಯ್ತು, ಏನಿಲ್ಲ ಹೇಳ್ತೀನಿ. ಅದೇ ರೀತಿ ಶ್ರೀಯುತ AE ಪ್ರದೀಪ್ ಗುಡ್ಮನಿ ತಾಲೂಕ್ ಪಂಚಾಯತ್ ನರಗುಂದ್ ಇವರಿಗೆ ನಮ್ಮ ವೈದ್ಯ ಮಿತ್ರರಿಂದ. ಅದೇ ರೀತಿ ಗುರಪ್ಪ ಅದ್ಯನ್ನವರ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಇವರು ಕೂಡ. ಶಿವಾನಂದ್ ಮುತ್ವಾಡ್ ಮಾಜಿ ಅಧ್ಯಕ್ಷರು ಪುರಸಭೆ ನರಗುಂದ್ ಇವರಿಗೂ ಕೂಡ. ಅದೇ ರೀತಿ BB ಐನಾಪುರ್ ನಿರ್ದೇಶಕರು. ಸಾಮೂಹಿಕವಾಗಿ ಎಲ್ಲಾ ಗಣ್ಯಮಾನ್ಯರಿಗೆ ನಮ್ಮ ಆಯುಷ್ ಇಲಾಖೆ ಸಿಬ್ಬಂದಿ ವರ್ಗದವರು ಬಂದು ಸಾಮೂಹಿಕವಾಗಿ ಅವರಿಗೆ ನಾವು ಮಾಲಾರ್ಪಣೆ ಮಾಡುವರಾಗಿದ್ದೇವೆ. ಸಮಯದ ಅಭಾವ ಇರೋದ್ರಿಂದ ಮಾನ್ಯ ಶಾಸಕರು ಬೇರೆ ಕಾರ್ಯಕ್ರಮಗಳಲ್ಲಿ ಬಿಜಿ ಇರೋದ್ರಿಂದ ಎಲ್ಲ ವೈದ್ಯ ಸಮೂಹ ಬಂದು ಗಣ್ಯಮಾನ್ಯರಿಗೆ ಗೌರವಿಸಬೇಕಂತ ಕೇಳ್ಕೊಳ್ತೇನೆ. ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ CC ಪಾಟೀಲ್ ಸಾಹೇಬರು ಹಾಗೂ ಗಣ್ಯಮಾನ್ಯರು ಧನ್ವಂತರಿಗೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಹಾಗೂ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ. ಧನ್ವಂತರಿಗೆ ಪುಷ್ಪ ನಮನ. ಆದಿದೇವ ಧನ್ವಂತರಿ ಅವರಿಗೆ ಪುಷ್ಪ ನಮನ ಮಾಡೋಣ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ. ಮಾನ್ಯ ಶಾಸಕರು ಪುಷ್ಪ ನಮನ ಮಾಡ್ತಾ ಇದ್ದಾರೆ ಧನ್ವಂತರಿ ಅವರಿಗೆ. ಮೇಜಿನ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಥಿಯರು ಆದಿದೇವ ಧನ್ವಂತರಿ ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ವೈದ್ಯ ಸಮೂಹದವರು ಪುಷ್ಪ ನಮನ ಮಾಡಿ
ಸೊ ಧನ್ವಂತರಿ ಪ್ರಾರ್ಥನೆ ನಮ್ಮ ವೈದ್ಯ ತಂಡದವರು ಧನ್ವಂತರಿ ಪ್ರಾರ್ಥನೆ ಮಾಡಬೇಕು. ಸೊ ಮೇಜಿನ ಮೇಲೆ ಇಲ್ಲಿ ನಿಂತ್ಕೊಳ್ಳಕ್ಕೆ ಸೊ ಸ್ಥಳದ ಅಭ್ಯದ ಕೆಳಗಡೆ ಬನ್ನಿ, ಲೈನಿಗೆ ಪ್ಲೀಸ್ ಕಮ್ ಫಾರ್ವರ್ಡ್, ಮುಂದೆ ಬನ್ನಿ. ಸ್ವಲ್ಪ ಇದು ಬಾಕ್ಸ್ ತೆಗಿರೋದು, ಸ್ವಲ್ಪ ಮುಂದೆ ಬಾಕ್ಸ್ ಹೇಳ್ಕೊಡ್ರಿ ಸ್ವಲ್ಪ. आदिदेवं सुरासुरैवन्दितपादपद्मं लोके जरारुभयमृत्युनाशनं दातारमीशं विविधौषधीनां धन्वन्तरिं रमानाथं सर्वरोगनिवारकम् आयुर्वेदप्रवक्तारं वन्दे पीयूषदायकं सर्वे जनाः सुखिनो भवन्तु. ॐ शान्ति शान्ति शान्तिः. ನೆರವೇರಿಸಿಕೊಟ್ಟಂತ ಎಲ್ಲ ವೈದ್ಯ ತಂಡಕ್ಕೆ ನಮನಗಳು. ಸೊ ಇವಾಗ ಅತಿಥಿಗಳ ಭಾಷಣ. ಈ ಕಾರ್ಯಕ್ರಮ ಉದ್ದೇಶಿಸಿ ಅತಿಥಿಗಳ ಭಾಷಣ ಶ್ರೀಯುತ ವಾಸಣ್ಣ ಜೋಗಣ್ಣ ಇವರಿಂದ. ಇವತ್ತಿನ ದಿವಸ ನರಗುಂದದ ಪಾಲಿಗೆ ಸುದೇನ ಅನ್ನುವಂಥ ಮಾತನ್ನು ಹೇಳ್ತಾ, ಈ ರಾಜ್ಯದ ಮಾಜಿ ಮಂತ್ರಿಗಳು, ಹಾಲಿ ಶಾಸಕರು, ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಸಿ ಪಾಟೀಲರ ಒಂದು ದೂರದೃಷ್ಟಿತ್ವದಿಂದ ನರಗುಂದದಲ್ಲಿ ಆರೋಗ್ಯವೇ ಭಾಗ್ಯ ಅನ್ನುವ ನಿಟ್ಟಿನೊಳಗೆ ಇವತ್ತು ನೂತನವಾಗಿ ಅವರ ಸಹೋದರರ ಸ್ಮರಣಾರ್ಥವಾಗಿ ಈ ಒಂದು ಆಯುಷ್ ಮತ್ತು ಆಯುರ್ವೇದಿಕ್ ಆಸ್ಪತ್ರೆಯನ್ನು ನರಗುಂದಕ್ಕೆ ಕೊಡುಗೆ ಮಾಡಿದ್ದಾರೆ. ಬಹುಶಃ ನರಗುಂದದ ಸಾರ್ವಜನಿಕ ಆಸ್ಪತ್ರೆ ಏನು ಅಲೋಪೆಥಿಕ್ ಇದೆಯಲ್ಲ, ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ 100 ಹಾಸಿಗೆಯ ದವಾಖಾನೆ ಮಾಡಿದಾಗ್ಯೂ ಕೂಡ ಇತಿಹಾಸ ರಿಪೀಟ್ಸ್ ಅನ್ನೋ ಹಂಗೆ ಈಗಿನ ಏನು ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಅಂದರೆ ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಅನ್ನುವಂಥ ಒಂದು ಭಾವನೆ ಭಾಳ ಜನರಲ್ಲಿ ಬರ್ತಾ ಇದೆ. ಆ ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ಇವತ್ತು ನರಗುಂದಕ್ಕೆ ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಆಸ್ಪತ್ರೆ ಆಗಿದ್ದು ಭಾಳ ಸಂತೋಷದ ವಿಷಯ. ಈಗ ತಾನೇ ಸಾಹೇಬ್ರು ಹೇಳಿದರು, ಫಸ್ಟ್ಗೆ ನೀನು ಕಾಲ ತೋರಿಸೋನಿಲ್ಲ ಅಂತೇಳಿ. ಧನ್ಯವಾದಗಳು ಸಾಹೇಬ್ರೆ. ನಾವೊಬ್ಬನ ಅಲ್ಲ, ನನ್ನಂಗೆ ತೊಂದರೆ ಆದಂಥ ಸಾವಿರಾರು ಜನಕ್ಕೆ ಈ ಒಂದು ಅನುಕೂಲ ಮಾಡಿರಿ. ವೈದ್ಯರಲ್ಲಿ ನನ್ನ ವಿನಂತಿ ಇಷ್ಟೇ, ಸೂಕ್ತವಾದ ಚಿಕಿತ್ಸೆಯನ್ನು ನೀಡಿ ವೈದ್ಯವು ನಾರಾಯಣ ಹರಿ ಅಂತೇಳಿ ಡಾಕ್ಟ್ರನ್ನ ದೇವರಿದ್ದಂಗೆ ಅನ್ನುವಂಥ ಒಂದು ವ್ಯವಸ್ಥೆ ಒಳಗೆ ತಾವೆಲ್ಲ ಬರುವಂಥ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಆರಾಮ ಮಾಡಿದ್ರಿ ಅಂದ್ರೆ ಯಾರೂ ಕೂಡ ನಿಮಗೆ ದ್ವೇಷ ಮಾಡೋದಿಲ್ಲ, ನಿಮ್ಮನ್ನು ಜೀವನ ಪರ್ಯಂತ ನೆನೆಸ್ತಾರ. ಆದ ಕಾರಣ ನಾವು ಒಳ್ಳೆಯ ಒಂದು ಸೇವೆಯನ್ನು ಕೊಡಬೇಕು. ಯಾಕಂದರೆ ಇದು ಅತಿ ಮಹತ್ವದ ಸೇವೆ ಇದೆ. ನಮ್ಮ ಇಬ್ಬರು ಹಳೆಯರದಾರ, ಒಬ್ಬರು ಕಿಡ್ನಿ ಸ್ಪೆಷಲಿಸ್ಟ್ ಇನ್ ಕರ್ನಾಟಕ ಸ್ಟೇಟ್, ಒಬ್ಬನ ಸ್ಪೆಷಲೈಸೇಷನ್, ಮತ್ತೊಬ್ಬರು ಹೆರಿಗೆ ವೈದ್ಯರಿದ್ದಾರೆ ಹುಬ್ಳ್ಯಾಗ. ಸಾಕಷ್ಟು ಇಲ್ಲಿ ನರಗುಂದ ಪೇಷಂಟ್ ಹೋದವ್ರು ಹೇಳಿರ್ತೀವಿ, ಬಡವರು ಇದ್ರೆ ಅವ್ರಿಗೆ ಸಹಾಯ ಮಾಡಿರಿ ಅಂತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ತಾರೆ. ಹಂಗೆ ಈ ಒಂದು ವೈದ್ಯಕೀಯ ಸೇವೆಗೆ ನಾವು ಏನು ಕೊಟ್ಟರು ಕಡಿಮೆನ. ಯಾಕಂದ್ರೆ ಜೀವನ ಮರಣದ ಪ್ರಶ್ನೆ ಒಳಗೆ ನೀವು ಉಳಿಸ್ತೀರಂದ್ರೆ ನೀವು ದೇವರಿದ್ದಂಗೆ. ಅದಕ್ಕೆ ನಿಮ್ಮ ಸೇವೆ ಸದಾ ಇರಲಿ. ಈ ಒಂದು ಜನರಿಗೆ ಅನುಕೂಲ ಮಾಡಿಕೊಟ್ಟಂಥ ಸಿ ಪಾಟೀಲ್ ಸಾಹೇಬರಿಗೆ ದೇವರು ಇನ್ನೂ ಶಕ್ತಿ ಕೊಡಲಿ, ಆಯುರಾರೋಗ್ಯ ಕೊಡಲಿ. ಐಶ್ವರ್ಯ ಬೇಡ, ಯಾಕಂದ್ರೆ ಐಶ್ವರ್ಯ ದೇವರು ಕೊಟ್ಟಾನ. ಅಧಿಕಾರ ಕೊಡಲಿ, ಇನ್ನೂ ಜನಕ್ಕೆ ಉಪಕಾರ ಮಾಡುವಂಥ ಮಾತನ್ನು ಹೇಳಿ ನನಗಿಲ್ಲಿ ಮಾತನಾಡಲು ಅವಕಾಶ ಕೊಟ್ಟ ಅವರಿಗೂ ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿ ಸುವಾಸಣ್ಣ ಜೋಗಣ್ಣವರಿಗೆ ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ತಟ್ರಿ. ಭವ್ಯ ಭಾರತದ ಪರಂಪರೆ, ನಮ್ಮ ಸಂಸ್ಕೃತಿಯ ಆಯುರ್ವೇದ ಮತ್ತು ಹೋಮಿಯೋಪತಿ ಆಸ್ಪತ್ರೆ ಉದ್ಘಾಟನೆಗೊಂಡಿದೆ. ಮುಂದಿನ ದಿನಗಳಲ್ಲಿ ವೈದ್ಯ ತಂಡ ಬಂದು ನರಗುಂದ ಕ್ಷೇತ್ರದ ಜನತೆಗೆ ಆಯುರ್ವೇದದ ಚಿಕಿತ್ಸೆಗಳು ಲಭ್ಯವಾಗಲಿ ಅಂತ ನಾನು ಆಶಿಸ್ತೇನೆ. ಎಲ್ಲ ಇಲ್ಲಿ ನಮ್ಮ ಬಂದಂತ ಎಲ್ಲ ವೈದ್ಯ ಸಮೂಹದವರು ಇಲ್ಲಿ ಕಳೆದ 4-5 ವರ್ಷ 7-8 ವರ್ಷಗಳಿಂದ ಡೆಪ್ಯುಟೇಷನ್ ಮುಖಾಂತರ ಕಾರ್ಯನಿರ್ವಹಿಸಿ ಸ್ವತಂತ್ರವಾಗಿ ಮುಂದಿನ ದಿವಸಗಳಲ್ಲಿ ಇಲ್ಲಿ ಡಾಕ್ಟರ್ಸ್ಗಳು ಬರ್ತಾರೆ. ಎಲ್ಲ ಆಯುರ್ವೇದ ಪದ್ಧತಿಯ ಪಂಚಕರ್ಮ ಚಿಕಿತ್ಸೆ ಇಲ್ಲಿ ಪ್ರಾರಂಭಗೊಳ್ಳುತ್ತದೆ. ಸುತ್ತಮುತ್ತಲಿನ ಗ್ರಾಮದಲ್ಲಿ ಅನೇಕ ಗ್ರಾಮಸ್ಥರಿಗೆ, ಇಲ್ಲಿ ನಮ್ಗೆ ಹದಲಿ ಗ್ರಾಮ ಇದೆ, ನಾನು ಡ್ಯೂಟಿ ಮಾಡಂತ ಸಂದರ್ಭದಲ್ಲಿ ಇಡೀ ಊರಿಗೂರ ಜನ ಹದ್ಲಿಯವರ ಊರಿನ ಗ್ರಾಮದವರು ಇಂಗ್ಲಿಷ್ ಮೆಡಿಸಿನ್ ಬೇಡ, ಆಯುರ್ವೇದ ಮಾತ್ರ ಬೇಕಂತಿದ್ರು. ಹೊರಗಡೆ 200 ರೂಪಾಯಿ ಪೋಸ್ಟ್ ಮ್ಯಾನ್ ಪೋಸ್ಟಿಗೆ ಬಂದು ಗುಳಿಗೆ ತಂದು ತೋರಿಸಿದ್ರು. ಅಂತದನ್ನ ತಪ್ಪಿಸಿ ನಮ್ಮ ಸಾಹೇಬರು ಇಲ್ಲಿ ನಿಮ್ಮೆಲ್ಲರಿಗೆ ಆಯುರ್ವೇದ ಒಂದು ಆಸ್ಪತ್ರೆ ನಿಮ್ಮೆಲ್ಲರಿಗೆ ಈಗ ತಾನೇ ಉದ್ಘಾಟನೆಗೊಂಡಿದೆ. ಮುಂದಿನ ದಿನಗಳ ಜನ ಕಲ್ಯಾಣಕ್ಕಾಗಿ ಅದನ್ನ ಉಪಯೋಗ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಭಾಷಣಕಾರರು ಚಂದ್ರಶೇಖರ್ ದಂಡಿನವರು ಒಂದೆರಡು ಮಾತನಾಡ್ಬೇಕಂತ ಈ ವೇದಿಕೆಯಲ್ಲಿ ಕೋರಲಾಗಿದೆ. ಇಲ್ಲಿ ಬರ್ರಿ. ಇವತ್ತಿನ ದಿವಸ ನರಗುಂದದಲ್ಲಿ ನೂತನವಾಗಿ ಸರ್ಕಾರಿ ಆಯುರ್ವೇದಿಕ್ ಹಾಗೂ ಹೋಮಿಯೋಪತಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದಂಥ ನಮ್ಮ ನಾಯಕರು, ಮಾಜಿ ಸಚಿವರು, ಶಾಸಕರಂತ ಸನ್ಮಾನ್ಯ ಸಿ ಚಿಪ್ಪಳ ಸಾಹೇಬ್ರವರೇ, ಇನ್ನೋರ್ವ ಹಿರಿಯರು ಸಿ ಚಿಪ್ಪಳ ಸಹೋದರ ಅಂತ ಅನ್ನಪ್ಪಗೌಡ ಪಾಟೀಲ್ರವರೇ, ವೇದಿಕೆ ಮೇಲೆ ಆಶಿರಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೇ, ಇವತ್ತಿನ ದಿವಸ ನಮ್ಮ ನರಗುಂದಕ್ಕೆ ಆಯುರ್ವೇದಿಕ್ ಆಸ್ಪತ್ರೆ ಭಾಳ ಅತ್ಯವಶ್ಯಕವಾಗಿದೆ. ಯಾಕಂದರೆ ಇಲ್ಲಿವರೆಗೂ ಅಲ್ಪ ಸ್ವಲ್ಪ ಸರ್ಕಾರ ದವಾಖಾನೆಯಲ್ಲಿ ತೋರಿಸ್ಕೊತಿದ್ವಿ, ಊರು ಹೋಗ್ತಿದ್ವಿ. ಈಗಾಗಲೇ ಇಲ್ಲಿ ಒಂದು ಸನ್ಮಾನ್ಯ ದಿವಂಗತ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ರವರ ಒಂದು ನಾಮಕರಣದಿಂದ ಇವತ್ತು ಉದಯ ಆಗತ್ತಲ್ಲ, ಭಾಳ ಒಂದು ಹೆಮ್ಮೆ ವಿಷಯ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸಿದೆ. ಮುಂದೆ ನಮ್ಮ ಶೇಖರಗೌಡ ಅನ್ನೋದು ಹೆಸರು ನಿನ್ನೆ ಗೊತ್ತು, ಸಾಹೇಬ್ರಕ್ಕೆ ಏನು ಬರೀ ರಾಹುಲ್ ಗೌಡ ಅಂತಿದ್ವಲ್ರಿ, ಇಲ್ಲ ಅವರ ಮೂಲ ಹೆಸರು ಶೇಖರಗೌಡ ಅಂತ ಹೇಳಿದರು. ಭಾಳ ಒಳ್ಳೆಯ ಹೆಸರನ್ನು ಪಡೆದಂಥ ನಮ್ಮ ಹಿರಿಯ ಗೌಡರು, ಭಾಳ ಸರಳ ಸಜ್ಜನಿಕೆ ಸ್ವಭಾವದವರಿದ್ದರು, ಜನರನ್ನ ಭಾಳ ಆತ್ಮೀಯವಾಗಿ ಹಚ್ಕೊಳ್ತಾ ಇದ್ದರು. ರಾಹುಲ್ ಗೌಡರು 1999 ಒಂದು ಮೊದಲೇ ಚುನಾವಣೆಯಲ್ಲಿ, ಅದು ತದನಂತರ ಶಿವಜಿಪಾಲರು 2004ರಾಗ ಶಾಸಕರಾಗಿ ಆಯ್ಕೆಯಾಗುವಂಥ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಭಾಳ ಜನರಿಗೆ ಹತ್ತಿರವಾಗಿದ್ದರು. ನಮ್ಮ ನಾಯಕರಂಥ ಶಿವಜಿಪಾಲರು ಹೊರಗಡೆ ಇದ್ದರೆ ಎಲ್ಲ ಇಲ್ಲಿ ಹಳ್ಳಿ ಮತ್ತು ನಗರದ ಜನರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಅನ್ನಪ್ಪರ ಜೊತೆಗೆ ರಾಹುಲ್ ಗೌಡರು ಕೂಡ ಹೆಚ್ಚಿನ ಒಂದು ಪ್ರಯತ್ನ ಮಾಡ್ತಾಯಿದ್ರು. ಇವತ್ತಿನ ದಿವಸ ಅವ್ರ ಹೆಸರಲ್ಲಿ ಒಂದು ಆಸ್ಪತ್ರೆ ಆಗೈತೆ ಅಂತಂದ್ರೆ ನನಗೆ ಭಾಳ ಒಂದು ಖುಷಿಯಾಗಿದೆ ಅನ್ನೋಂಥ ಮಾತನ್ನು ಹೇಳಿ, ಈ ಆಸ್ಪತ್ರೆಯಿಂದ ನಮ್ಮ ನರಗುಂದ ಜನತೆಗೆ ಹೆಚ್ಚಿನ ಚಿಕಿತ್ಸೆಗೆ ಅನುಕೂಲ ಆಗ್ತದೆ. ಸನ್ಮಾನ್ಯ ನಾಯಕರಂಥ ಶಿಶಿಪ್ಪಲ್ ಒಂದು ಪ್ರಯತ್ನದಿಂದ ಭಾಳಷ್ಟು ಮುತುವರ್ಜಿ ವಹಿಸಿ ಶೇಖರಗೌಡ ಚನ್ನಪ್ಪರ ಹೆಸರಲ್ಲೇ ಒಂದು ದವಾಖಾನೆ ಮಾಡಿದ್ದು ಒಂದು ಶ್ಲಾಘನೀಯ ಅಂತ ಮಾತನ್ನು ಹೇಳಿ ನನ್ನ 2 ಮಾತು ಹೇಳ್ತೇನೆ. ಜೈ ಹಿಂದ್, ಜೈ ಕನ್ನಡ. ದಂಡಿನ ಸಾಹೇಬರಿಗೆ ಧನ್ಯವಾದಗಳು. ಶ್ರೀ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಅವರ ಸರಳ ಸಜ್ಜನಿಕೆ, ಯಾವ ರೀತಿ ಜನಪರ ಕಾಳಜಿ, ಆ ಒಂದು ಆದರ್ಶಗಳನ್ನು ಪಾಲಿಸಿಕೊಂಡು ಈ ಒಂದು ಆಸ್ಪತ್ರೆಯ ಕಾರ್ಯದಲ್ಲಿ ಅವರ ವಿಶೇಷ ಅವರ ಒಂದು ಸ್ಮರಣಾರ್ಥವಾಗಿ ಈ ಒಂದು ಆಸ್ಪತ್ರೆ ಪ್ರಾರಂಭಗೊಂಡಿದೆ. ಮುಂದಿನ ದಿವಸಗಳಲ್ಲಿ ಅತ್ಯುತ್ತಮವಾಗಿ ಈ ಒಂದು ಆಸ್ಪತ್ರೆಯು ಪ್ರಸಿದ್ಧಿ ಆಗಲೆಂದು ನಾನು ಹಾರೈಸ್ತೇನೆ. ಮುಂದಿನ ಭಾಷಣಕಾರರು SR ಪಾಟೀಲ್ ಸಾಹೇಬರು ಸಹ ಒಂದೆರಡು ಮಾತನಾಡಬೇಕಂತ ಕೇಳ್ಕೊಳ್ತೇವೆ. ವೇದಿಕೆ ಜಿಲ್ಲಾಡಳಿತ ಗದಗ, ಜಿಲ್ಲಾ ಪಂಚಾಯತ್ ಗದಗ ಮತ್ತು ಜಿಲ್ಲಾ ಆಯುಷ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇವತ್ತು
ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಆಸ್ಪತ್ರೆ ಉದ್ಘಾಟನೆಗೆ ನೆರವೇರಿಸಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂಥ ಗೌರವಾನ್ವಿತ ಸಿ ಸಿ ಪಾಟೀಲ್ ಸಾಹೇಬ್ರೆ, ಇನ್ನೊಬ್ಬ ಗೌರವಾನ್ವಿತರು ಆದಂಥ ಶ್ರೀಯುತ ಅಣ್ಣಪ್ಪಗೌಡ್ರ ಮತ್ತು ವೇದಿಕೆ ಮೇಲಿದ್ದಂಥ ಯಾವತ್ತೂ ಗಣ್ಯರಲ್ಲಿ ನೆರೆದಂಥ ತಾಯಿಂದ ಸಾರ್ವಜನಿಕ ಜೀವನದಲ್ಲಿ ಬಂದ ಮೇಲೆ ಒಂದು ಸಾರ್ಥಕತೆ ಆಗಬೇಕಾಯ್ತು ಅಂದ್ರೆ ಒಂದು ನಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋದಾಗ ಮಾತ್ರ ಅದಕ್ಕೊಂದು ಸಾರ್ಥಕತೆ ಅನ್ನುವಂಥ ಮಾತನ್ನು ಕೇಳಲ್ಪಡ್ತೀವಿ. ಇವತ್ತು ಸಿ ಸಿ ಪಾಟೀಲ್ ಸಾಹೇಬರು ಹಿರಿಯ ಸಹೋದರಾದಂಥ ಲಿಂಗಾಯತ್ ಶೇಖರಗೌಡರು ಇವರ ಹೆಸರಲ್ಲೇ ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದ್ರ ಮೂಲಕ ತಮ್ಮ ಸಾರ್ವಜನಿಕ ಜೀವನದ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅದಕ್ಕೋಸ್ಕರವಾಗಿ ನರಗುಂದ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ತಮ್ಮ ಆಡಳಿತದಲ್ಲಿ ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳನ್ನು ಮಾಡೋದ್ರ ಮೂಲಕ ಈ ನರಗುಂದ ಜನತೆಗೆ ಒಂದು ಮಹತ್ತರವಾದ ಆರೋಗ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಬರುವ ದಿನಮಾನಗಳಲ್ಲಿ ಮತ್ತಷ್ಟು ಜನಪರ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಆ ಭಗವಂತ ಅವರಿಗೆ ಎಲ್ಲ ರೀತಿಯಾದಂಥ ಆಯುರಾರೋಗ್ಯವನ್ನು ಕೊಟ್ಟು ಸದೃಢರನ್ನಾಗಿ ಮಾಡಿ ಮತ್ತೆ ಅವರು ಈ ಬರೋ ದಿನಮಾನಗಳಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿ ಅನ್ನುವಂಥದ್ದನ್ನು ಆ ಭಗವಂತನಲ್ಲಿ ಪ್ರಾರ್ಥಿಸಿ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದನೆಗಳು ತಿಳಿಸಿ ಮತ್ತೊಮ್ಮೆ ವಂದನೆ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ. SR ಪಾಟೀಲ್ ಸಾಹೇಬರಿಗೆ ಧನ್ಯವಾದ ತಿಳಿಸುತ್ತಾ ಮುಂದಿನ ಘಟ್ಟ ಮಾನ್ಯ ಶ್ರೀ ಸಿ ಸಿ ಪಾಟೀಲ್ ಸರ್ಗೆ ಸನ್ಮಾನ ಸಮಾರಂಭ ನಮ್ಮ ವೇದಿಕೆ ಮೇಲಿದ್ದಂಥ ಗಣ್ಯಮಾನ್ಯರಿಂದ ಮತ್ತು ನಮ್ಮ ವೈದ್ಯ ವೃಂದದವರಿಂದ. ಜೋರಾದ ಚಪ್ಪಾಳೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಲೋಕೋಪಯೋಗಿ ಸಚಿವರು ಹಾಗೂ ಮಾನ್ಯ ಶಾಸಕರು ನರಗುಂದ ಮತಕ್ಷೇತ್ರ ಮಾನ್ಯ ಜಿಲ್ಲಾ ಆಯುಷ್ ಅಧಿಕಾರಿಗಳಿಂದ ಪುಷ್ಪ ಹಾಗೂ ಶಾಲು ಹೊರಿಸುವ ಮುಖಾಂತರ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಎಲ್ಲರೂ ಜೋರಾದ ಚಪ್ಪಾಳೆ. ಭಗವಾನ್ ಧನ್ವಂತರಿ ಮಾನ್ಯ ಶಾಸಕರಿಗೆ ಆರೋಗ್ಯವನ್ನು ದಯಪಾಲಿಸಿನ ಅಂತ ಹೇಳ್ತಾ, ಸೊ ಈ ಒಂದು ಸಮಯದಲ್ಲಿ ಉದ್ಘಾಟಕರ ಭಾಷಣ ಮಾನ್ಯ ಸಚಿವರಿಂದ. ಸರ್ಕಾರ, ಜಿಲ್ಲಾ ಆಡಳಿತ ಗದಗ, ಜಿಲ್ಲಾ ಪಂಚಾಯತ್ ಗದಗ, ಜಿಲ್ಲಾ ಆಯುಷ್ಯ ಇಲಾಖೆ ಗದಗ ಇವರ ಸಂಯುಕ್ತ ಆಶ್ರಯದಲ್ಲಿ 2018-19 ಸಾಲಿನ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ಮೇಲ್ದರ್ಜೆಗೇರಿಸಿದ ಶ್ರೀ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಆಚಮಟ್ಟಿ ಸರ್ಕಾರಿ ಆಯುರ್ವೇದ ಹಾಗೂ ಹೋಮಿಯೋಪತಿ ಆಸ್ಪತ್ರೆ ನರಗುಂದ ಇದರ ನೂತನ ಕಟ್ಟಡದ ಪ್ರಾರಂಭೋತ್ಸವ. ಈ ಪ್ರಾರಂಭೋತ್ಸವದ ಸಮಾರಂಭದ ವೇದಿಕೆ ಮೇಲೆ ಆಸೀನರಾದಂಥ ವೇದಮೂರ್ತಿ ಚಿಕ್ಕಮಠರವರೇ, ನನ್ನ ಹಿರಿಯ ಸಹೋದರಾದಂಥ SM ಪಾಟೀಲ್ ರೇ, ಲಿಂಗಪ್ಪಣ್ಣವರೇ, SR ಪಾಟೀಲ್ ರೇ, ಆಯುರ್ವೇದ ಮತ್ತು ಆಯುಷ್ ಇಲಾಖೆಯ ವೈದ್ಯಕೀಯ ಸಿಬ್ಬಂದಿ ವರ್ಗದ ಸನ್ಮಿತ್ರರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಆಯುಷ್ ಇಲಾಖೆಯ ಸಿಬ್ಬಂದಿ ವರ್ಗದ ಸಹೋದರ ಸಹೋದರಿಯರೇ, ನೆರೆದಿರ್ತಕ್ಕಂಥ ಗುರು ಹಿರಿಯರೇ, ಮನುಷ್ಯರಿಗೆ ಆರೋಗ್ಯ ಭಾಳ ಮುಖ್ಯ. ನನ್ನೊಬ್ಬರು ಹಿರಿಯ ಡಾಕ್ಟರ್ ಹೇಳ್ತಾ ಇದ್ದರು,
40ನೇ ವರ್ಷದಲ್ಲಿದ್ದಾಗ ಮುಂದೆ 60 ವರ್ಷ ದಾಟಿಂದ ನಾವು ಹೇಗಿರ್ತೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು 40ನೇ ವರ್ಷದಿಂದನೇ ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೋಬೇಕನ್ನುವಂಥ ಮಾತನ್ನು ಹೇಳ್ತಿದ್ರು. ನಾನು ಪ್ರಥಮ ಬಾರಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವನಾದಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಆರ್ ಅಶೋಕ್ರವರು ಆರೋಗ್ಯ ಸಚಿವರಾಗಿದ್ದರು. ಆವಾಗ ನರಗುಂದದ ಹಳೆಯ ಸರ್ಕಾರಿ ದವಾಖಾನೆಯನ್ನು 100 ಬೆಡೆಡ್ 100 ಹಾಸಿಗೆ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವಂಥ ಪ್ರಯತ್ನ ಮಾಡಿ ಅದಕ್ಕೆ ಸಕ್ಸಸ್ ಆದ. ಇವತ್ತದು ಗದಗ ಜಿಲ್ಲೆಯಲ್ಲೇ ಒಂದು ಪ್ರಸಿದ್ಧ ದವಾಖಾನೆಯಾಗಿ ನರಗುಂದಲ್ಲಿ ತನ್ನ ಸೇವೆಯನ್ನು ಮುಂದುವರಿಸಿದೆ. ಕೋವಿಡ್ದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆದಾಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವ. ಗದಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇವತ್ತಿನ KH ಪಾಟೀಲ್ ಆಸ್ಪತ್ರೆ ಏನೈತಲ್ಲ, ಅಲ್ಲೇ ಕೂಡ ಅತ್ಯಂತ ಅತ್ಯಾಧುನಿಕ ಆಕ್ಸಿಜನ್ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡಿ ಪ್ರತಿ ಗದಗ ಜಿಲ್ಲೆಯ ಪ್ರತಿ ತಾಲೂಕಾ ಕೇಂದ್ರಗಳಿಗೂ ಕೂಡ ಆಕ್ಸಿಜನ್ ಘಟಕಗಳನ್ನು ಮಂಜೂರು ಮಾಡಿಸಿಕೊಟ್ಟಂಥ ತೃಪ್ತಿ ನನಗೈತಿ. ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ತೃಪ್ತಿ ಮುಂದೆ ನನಗೆ ಯಾವ ತೃಪ್ತಿನೂ ಕಾಣೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಡೇ ಆ್ಯಂಡ್ ನೈಟ್, ಹಗಲು ರಾತ್ರಿ ನನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ತಾ ಇದ್ದಿಲ್ಲ. ಎಲ್ಲಿಂದ ಬೇಕಾದರೂ ಫೋನ್ ಬರಲಿ ಅದಕ್ಕೆ ಅಟೆಂಡ್ ಮಾಡಿ ಸಮೀಪದ ಜಿಲ್ಲಾಧಿಕಾರಿಗಳಿಗೆ ಹೇಳಿ, ವೈದ್ಯಕೀಯ ಸಿಬ್ಬಂದಿಗಳಿಗೆ ಹೇಳಿ ನಾನು ಔಷಧ ಉಪಚಾರವನ್ನು ಮಾಡಿಸ್ತಿದ್ದೆ. ಕೋವಿಡ್ ಕ್ಯಾಬಿನೆಟ್ ಸಬ್ ಕಮಿಟಿ ಸದಸ್ಯನಾಗಿ ನಾನು ಕೆಲಸ ಮಾಡ್ತಿದ್ದೆ. ಸಚಿವ ಸಂಪುಟದೊಳಗೆ ಒಂದು ಸಬ್ ಕಮಿಟಿ ಅಂತ ಮಾಡ್ತಾರೆ. ಕೋವಿಡ್ ಸಬ್ ಕಮಿಟಿಗೆ ಡಾಕ್ಟರ್ ಸುಧಾಕರ್, ಒಂದಿನ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಚೇರ್ಮನ್ರಿದ್ದರು. ನಾನು ಕೋವಿಡ್ ಸಬ್ ಕಮಿಟಿಯ ಸದಸ್ಯನಾಗಿದ್ದೆ. ಜಿಲ್ಲೆಯ ರಾಜ್ಯದ ಎಲ್ಲ ಕಡೆ ಆಕ್ಸಿಜನ್ ಕೊರತೆ ಆದರೂ ಕೂಡ ಗದಗ ಮತ್ತು ಗದಗ ಜಿಲ್ಲೆಗೆ 1 ಸೆಕೆಂಡ್ ಸಹಿತ ಆಕ್ಸಿಜನ್ ಕೊರತೆ ಆಗದ ರೀತಿಯಲ್ಲಿ ನೋಡಿಕೊಂಡಂಥ ತೃಪ್ತಿ ನನಗೈತೆ. ಅವತ್ತು ಎಲ್ಲ ಕಡೆ ರೆಮಿಡಿಸಿವಿರ್ ಇಂಜೆಕ್ಷನ್ ಬ್ಲ್ಯಾಕ್ ಮೇಲೆ ಸಿಗ್ತಿದ್ರೆ ನಾವು ಸರ್ಕಾರಿ ಆಸ್ಪತ್ರೆ ಒಳಗೆ ಎಲ್ಲರಿಗೂ ಫ್ರೀಯಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಎಲ್ಲ ಔಷಧ ಅಂಗಡಿಗಳಲ್ಲಿ ಕೂಡ ರೆಮಿಡಿಸಿವಿರ್ ಇಂಜೆಕ್ಷನನ್ನು ಇಡಿಸುವಂಥ ಪ್ರಯತ್ನವನ್ನು ಮಾಡಿ ಒಂದು ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೀನಿ. ಅಂದಿನ ನಿರ್ದೇಶಕರಾದಂಥ ಬೂಸ್ ರೆಡ್ಡಿ ಅವರನ್ನು ಕೂಡ ನಾನು ಅಭಿನಂದಿಸಲೇಬೇಕು. ಹಗಲು ರಾತ್ರಿ ನಾನು ಯಾವಾಗ ಹೇಳಿದರೂ ಕೂಡ ಅವಾಗ ಎದ್ದು ಹೋಗಿ ಪೇಷಂಟನ್ನು ನೋಡ್ತಿದ್ರು. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ನಾವು KMC ಅಂತ ಏನು ಕರಿತೀವಲ್ಲ, ಕಿಮ್ಸ್ ಅಂತ, ಅದು 800 ಹಾಸಿಗೆ ಆಸ್ಪತ್ರೆ. ಅದು ನಮ್ಮದು ಗದಗ 400 ಆಸ್ಪತ್ರೆ ಇದ್ದು. ನಾನು 83 ವೆಂಟಿಲೇಟರ್ ತರಿಸಿದ್ರೆ ಹುಬ್ಬಳ್ಳಿ KMC ಒಳಗೆ ಕೇವಲ 40 ವೆಂಟಿಲೇಟರ್ ಇದ್ದು. ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ದರಿಂದ 83 ವೆಂಟಿಲೇಟರನ್ನು ಎಟ್ ಎ ಟೈಮ್ ನಾನು ಗದಗಕ್ಕೆ ತರಿಸಿಕೊಟ್ಟೇನೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ನಾನಿವತ್ತು ಜಿಂದಾಲ್ ಅವರನ್ನು ಕೂಡ ನೆನೆಸ್ಲಿಕ್ಕೆ ಇಚ್ಛೆಪಡ್ತೇನೆ. ನವೀನ್ ಜಿಂದಾಲ್ ಕಂಪನಿಯ ಮಾಲಕರು. ನಾನು ಮೈನ್ ಶೆಡ್ ಜಿಯಾಲಜಿ ಮಂತ್ರಿ ಇದ್ದಾಗ ನನ್ನಿಂದ ಸಾಕಷ್ಟು ಅನುಕೂಲತೆಯನ್ನು ಅವರು ಪಡ್ಕೊಂಡಿದ್ದರು. ನಾನು ಜಿಂದಾಲ್ಗೆ ಫೋನ್ ಮಾಡಿ, ಜಿಂದಾಲ್ ನೋಡಪ್ಪ, ಏನಾರ ಆಗಲಿ ನಮ್ಮ ಗದಗಕ್ಕೆ ಒಂದು ಟ್ಯಾಂಕರ್ ಆಕ್ಸಿಜನ್ನಿಂದ ಯಾವತ್ತೂ ರೆಡಿ ಇರಬೇಕು. ನನಗೆ ಯಾವಾಗ ಕೊರತೆ ಬೀಳ್ತೈತಿ ಅರ್ಧ ತಾಸ್ನಾಗ ಫೋನ್ ಹಚ್ಚಿ ನಿನ್ನ ಟ್ಯಾಂಕರ್ನ ನಿಲ್ಬೇಕಂದಾಗ ಒಂದು ಕ್ಷಣನೂ ಲೇಟ್ ಮಾಡಲ್ದ ನೀವು ಇಷ್ಟು ಸಹಾಯ ಮಾಡಿರಿ ಅಂತೇಳಿ ಒಂದು ಟ್ಯಾಂಕರ್ ಆಕ್ಸಿಜನ್ ಸಿಲಿಂಡರನ್ನು ಗದಗಕ್ಕೆ ಮೀಸಲಿಟ್ಟಿದ್ರು. ನಾನು ಈ ಸಂದರ್ಭದಲ್ಲಿ ಜಿಂದಾಲ್ ಅವರನ್ನು ಕೂಡ ನಾನು ನೆನೆಸ್ಕೋಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಸುಜಾತಾ ಪಾಟೀಲ್ ಅಂತಿದ್ರು, ಏನಂತೈತಿ ಡಿಸ್ಟಿಕ್ ಆಫೀಸರ್ ಸುಜಾತಾ ಪಾಟೀಲ್ ಅಂತ. ಆ ತಾಯಿ ನನ್ನ ತಲೆಯಲ್ಲಿ ತುಂಬಿಳು, ಸರ್ ನಿಮ್ಮ ಅಣ್ಣನವರ ಹೆಸರಿನಿಂದ ಒಂದು ಆಸ್ಪತ್ರೆ ಮಾಡಿಸೋನು, ನೀವು ಜಾಗ ಖರೀದಿ ಮಾಡಿಕೊಡ್ರಿ, ಬಿಲ್ಡಿಂಗ್ ಸರ್ಕಾರದ್ದು, ಜಾಗ ಕೊಡಿಸಿದವ್ರು ನಾವು, ಅದಕ್ಕೊಂದು ಕಾನೂನು ಐತೆ, ಸರ್ಕಾರದ ಕಾನೂನು, ಇಷ್ಟು ದೇಣಿಗೆಯನ್ನು ಕೊಟ್ಟರೆ ಅವ್ರ ಹೆಸರು ಇಡಬೇಕಂತ. ಆ ಕಾನೂನು ನಡೆಯಲ್ಲಿ ಇವತ್ತು ನಮ್ಮ ಹಿರಿಯ ಸಹೋದರರಂಥ ದಿವಂಗತ ಶೇಖರಗೌಡ ಚೆನ್ನಪ್ಪಗೌಡ ಪಾಟೀಲ್ ಹೆಸರನ್ನು ಈ ಆಸ್ಪತ್ರೆಗೆ ಇಟ್ಟೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಯಾರೂ ಧನ್ಯತಾ ತಪ್ಪು, ಇಡೀ ದವಾಖಾನೆ ನಾವು ಕಟ್ಟಿಸಿದ್ದಲ್ಲ, ದವಾಖಾನೆ ಕಟ್ಟಿಸಿದ್ದು ಸರ್ಕಾರ, ದವಾಖಾನೆ ಕಟ್ಟಿಸಿದ್ದು ಆರೋಗ್ಯ ಇಲಾಖೆ, ಈ ದವಾಖಾನೆಗೆ ಬೇಕಾಗುವಂಥ ಜಾಗವನ್ನು ಕೊಡಿಸಿದ್ದು ನಾವು ನಮ್ಮ ಕುಟುಂಬದವರು ಅನ್ನುವಂಥ ಮಾತನ್ನು ಹೇಳಿ ಅದರಿಂದ ಅದಕ್ಕೆ ಈ ಹೆಸರನ್ನಿಟ್ಟೆ. ಇದಕ್ಕೇನಾದರೂ ಕಾನೂನಿನ ನ್ಯೂನತೆಗಳಿದ್ರೆ ಅದನ್ನು ಸರಿಪಡಿಸೋಣ. ಅದಕ್ಕೆ ಅಧಿಕಾರಿಗಳು ಏನು ತಲೆ ಕೆಡಿಸಬಾರ್ದು, ತೊಂದರೆ ವಹಿಸಬಾರ್ದು. ಎಲ್ಲದರಾಗೂ ಮೊಸರಾಗೂ ಕಲ್ಲ ಹುಡುಕೋ ಜನ ಇರ್ತೈತೆ, ಮೊಸರಿನಾಗೂ ಕಲ್ಲು ಹುಡುಕೋ ಜನ ಇರ್ತೈತೆ. ಹಂಗೆ ಇವತ್ತೂ ಕಲ್ಲು ಹುಡುಕೋ ಕೆಲಸ ಮಾಡ್ಯಾರ ಮೊಸರಿನಾಗ.
ಅದಕ್ಕೆ ತಾವೇನು ಹೆದರಬೇಡ್ರಿ. ಇನ್ನೂ ಎಷ್ಟಾರ ರೊಕ್ಕ ಕೊಡೋದು ಬಂದ್ರೆ ಹೇಳ್ರಿ, ನಾನು ಕೊಡೋಕೆ ನಮ್ಮ ಅಣ್ಣನ ಹೆಸರಲ್ಲಿ ಕೊಡೋಕೆ ತಯಾರದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದೆ ಒಂದು ಹೆಜ್ಜೆ ಹೇಳ್ತೇನೆ. ನಾನು ನಿಮಗೇನಾದರೂ ಔಷಧಿ ಕೊರತೆ ಬಂದರೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಇಲ್ಲೇ ಒಂದು ಮೆಡಿಕಲ್ ಶಾಪನ್ನು ಪ್ರಾರಂಭ ಮಾಡ್ತೇನೆ. ನಿಮಗೆ ಔಷಧ ಕೊಡಿಸ್ತೇನೆ. ಆ ಔಷಧವನ್ನು ಫ್ರೀಯಾಗಿ ರೋಗಿಗಳಿಗೆ ಕೊಟ್ಟು ರೋಗಿಗಳನ್ನು ಗುರುಮುಖರನ್ನಾಗಿ ಮಾಡುವಂಥ ಕೆಲಸವನ್ನು ನೀವು ಮಾಡಿರಿ. ಹಣಕಾಸಿನ ಬಗ್ಗೆ ಏನು ತಪ್ಪಿಸೋಬೇಡ್ರಿ, ಏನು ತಲೆನೇ ಕೆಡಿಸಬೇಡ್ರಿ. ಹೆಂಗೂ ವಾಸು ಹೇಳ ನನ್ನ ಸಂಪತ್ತಿನ ಏನು ಕೊರತಿಲ್ಲ ಅಂತೇಳಿ ದೇವರು ಕೊಟ್ಟ ಸಂಪತ್ತನ್ನು ಸ್ವಲ್ಪ ಜನರಿಗಾಗಿ ಖರ್ಚು ಮಾಡೋ ಸ್ವಭಾವನೆ ಇರಬೇಕು. ಉಂಡು ಕೈಲೇ ಕಾಗಿ ಹೊಡಿದಂಥ ವ್ಯಕ್ತಿಗಳನ್ನ ತೊಗೊಂಡು ನಾವೇನು ಮಾಡೋದೈತಿ, ಅದ್ರ ಬಗ್ಗೆ ನಾವು ತಲೆ ಕೆಡಿಸೋದು ಬೇಡ. ಆ ಕಾರಣಕ್ಕಾಗಿ ಆರೋಗ್ಯವೇ ಭಾಗ್ಯ. ನಾನು ವೈದ್ಯಕೀಯ ಸಿಬ್ಬಂದಿಗೆ ಮನವಿ ಮಾಡ್ತೇನೆ, ನೀವು ಪ್ರಾಂಜಲ ಮನಸ್ಸಿನಿಂದ ಬಂದಂಥ ರೋಗಿಗಳನ್ನು ಟ್ರೀಟ್ ಮಾಡಿ. ನಿಮ್ಮ ನಡೆ ನುಡಿ ನಡವಳಿಕೆ ಹೆಂಗಿರ್ತೈತಲ್ಲ ಅದ್ರ ಮೇಲೆ ರೋಗಿ ಅರ್ಧ ಗುಣ ನಾಶ ಆಕೈತಿ. 2013 ನನಗೆ ಗುಂಡು ಬಡಿದಾಗ ಡಾಕ್ಟರ್ ಚೋಕೋ ಅಂತಿದ್ರು. ಡಾಕ್ಟರ್ ಯಾರಾದರೂ ಕೇಳ್ರಿ, ಇಂಟೆನ್ಸಿವಿಸ್ಟ್, ವೆರಿ ಸೀನಿಯರ್ ಇಂಟೆನ್ಸಿವಿಸ್ಟ್, ವೆರಿ ಎಕ್ಸ್ಪರ್ಟ್ ಇಂಟೆನ್ಸಿವಿಸ್ಟ್. ಬೆಳಿಗ್ಗೆ 4:00 ಬರ್ತಿದ್ರು, ಅವ್ರು ಹಾಡು ಹಾಡ್ಕೊತ ಬರ್ತಿದ್ರು. ಅವರು ಬಂದು ಹೋದರೆ ನನಗೆ ಅವತ್ತಿನ ಅರ್ಧ ದಿವಸಗಳು ಹಾಕಿತ್ತು. ಆಮೇಲೆ ನಾನು ಆಪ್ರೇಷನ್ ಮಾಡಿದಂಥ ನಾಗರಾಜ್ ಪಾಲನ್ಕರ್ ಅವ ಬಂದು ಹೋದ್ರೆ ನನಗೆ ಪೂರ್ತಿ ದಿವಸನೇ ಆರಾಮದಂಗೆ ಹಾಕಿತ್ತು. ಔಷಧ ಎಷ್ಟು ಮುಖ್ಯನೋ ರೋಗಿಗೆ ಟ್ರೀಟ್ ಮಾಡೋಕ್ಕೆ, ಅಷ್ಟೇ ವೈದ್ಯರ ನಡವಳಿಕೆಯೂ ಕೂಡ ಮುಖ್ಯ. ಭಾಳ ಪ್ರೀತಿಯಿಂದ ಗೌರವದಿಂದ ಫಸ್ಟ್ ತಮಗೇನು ಕಲಿಸ್ಬೇಕಾಗಿಲ್ಲ, ನಮ್ಮ ಅಂತ್ಯಕ್ಕೆ ಬಂದಿಯಲ್ಲ ನೀ ಆರಾಮಾಗಿ ನೀನು ಹೊರಗೆ ಕಳಿಸ್ತಾನೆ ಇಷ್ಟನ್ನು ಆ ರೋಗಿಯ ಅರ್ಧ ರೋಗ ವಾಸಿ ಆಕೈತೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಬಹುತೇಕ ವೈದ್ಯಕೀಯ ಸಿಬ್ಬಂದಿ ಅವ್ರು ನಾವು ಎಷ್ಟು ನೆನೆಸಿದ್ರು ಕಡಿಮೆ. ನಾವು ಕೋವಿಡದೊಳಗೆ ನೆರಳಾಡಿದ್ರೆ ಅವರು ಮನೆ ಮಠ ಬೆಲ್ಲಗಳು ತೊರೆದಿಲ್ಲಿ ಕುಂತಂಥ ಸಹೋದರರು ಕೋವಿಡದಲ್ಲಿ ಕೆಲಸ ಮಾಡಿದ್ದನ್ನು ನಾವು ನೆನಪಿಸ್ಕೋಬೇಕು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ಬೇಕನ್ನುವಂಥ ಮಾತನ್ನು ಹೇಳ್ತಾ, ಏನು ನಮ್ಮ ಹಿರಿಯ ಸಹೋದರ ಹೆಸರು ಇಟ್ಟೇವಿ ಆ ಹೆಸರಿಗೆ ಚ್ಯುತಿ ಬರದ ಹಾಗೆ, ಧಕ್ಕೆ ಬರದ ಹಾಗೆ ವೈದ್ಯಕೀಯ ಸಿಬ್ಬಂದಿ ಕೆಲಸ ಮಾಡಿರಿ. ನಿಮಗೆ ಔಷಧೋಪಚಾರದ ಅಥವಾ ಮಸಾಜ್ ಆಯಿಲಿನ ಏನಾದರೂ ಕೊರತೆ ಬಿದ್ದರೆ ಅದನ್ನು ಕೂಡ ನಾನು ನಮ್ಮ ಕುಟುಂಬದ ವತಿಯಿಂದ ಭರಿಸಿಕೊಡ್ಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ, ಬಹುತೇಕ ಇವತ್ತು ಜಗತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಿಂದ ಹಿಂದಿನ ಗತವೈಭವದ ಕಡೆಗೆ ಹೊರಟೈತಿ. ನಾವು ಮೊದಲ ಯೋಗವನ್ನು ಮಾಡ್ತಿದ್ವಿ, ಪೂರ್ವಜರು ಯೋಗ ಬಿಟ್ಟುಬಿಟ್ಟಿದ್ವಿ. ಜೂನ್ 21 ಯೋಗ ದಿನಾಚರಣೆಯನ್ನು ಮಾಡಿ ಜಗತ್ತಿನ 100 ದೇಶಗಳಲ್ಲಿ ಇವತ್ತು ಯೋಗವನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು. ಆಯುರ್ವೇದನೂ ಕೂಡ ಅಷ್ಟೇ ಭಾಳ ಪುರಾತನವಾದದ್ದು. ನಾವು ಧನ್ವಂತರಿಯನ್ನು ನೆನೆಸ್ಬೇಕು, ಧನ್ವಂತರಿಯನ್ನು ಪೂಜಿಸಬೇಕು. ಆಯುರ್ವೇದನೂ ಕೂಡ ಅತ್ಯಂತ ಮಹತ್ವವಾದದ್ದು. ಅಲೋಪತಿ ಕೆಟ್ಟ ಅಂತ ಹೇಳೋಕ್ಕಾಗೋದಿಲ್ಲ. ಇಮಿಡಿಯೇಟ್ ರೆಮಿಡಿ ಬೇಕಾದ್ರೆ ನಮಗೆ ಅಲೋಪತಿನೇ ಬೇಕು, ಅಲೋಪತಿನೂ ಬೇಕು, ಆಯುರ್ವೇದನೂ ಬೇಕು. ಆಯುರ್ವೇದ ಪದ್ಧತಿ ಸ್ವಲ್ಪ ಗುಣ ಆದರೂ ಇಟ್ ಈಸ್ ಹ್ಯಾವಿಂಗ್ ಎ ರೂಟ್ ಔಟ್ ಸಿಸ್ಟಮ್, ಸಂಪೂರ್ಣವಾಗಿ ರೋಗವನ್ನು ಗುಣಮುಖ ಮಾಡ್ತದೆ. ಅಂಥ ಆಯುರ್ವೇದಿಕ ಪದ್ಧತಿಯನ್ನು ಯಾರಿಗೆ ಅದರ ಅವಶ್ಯಕತೆ ಐತಿ ಈ ದವಾಖಾನೆಯ ಒಂದು ಸದ್ಬಳಕೆಯನ್ನು ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ನಾನು ಇದ್ದಂಥ ಆಯುಷ್ ಇಲಾಖೆ ಅಧಿಕಾರಿಗಳಿಗೆ ಹೇಳ್ತೇನೆ, ಅಲ್ಲಲ್ಲೇ ಮಾರ್ಗಸೂಚಿಗಳನ್ನು ಹಾಕಿ. ಬಿಲ್ಡಿಂಗ್ ಒಳಗಾಗಿತ್ತು, ಬಸ್ ಸ್ಟ್ಯಾಂಡ್ ಅಂತಕ್ಕೊಂದು ಈ ಕಡೆ ಒಂದು ಹಾಕಿ ಮಾರ್ಗಸೂಚಿ ಹಾಕಿ ಬರುವವರಿಗೆ ದವಾಖಾನೆಗೆ ಬರೋಕ್ಕೆ ಸ್ವಲ್ಪ ದಿವಸ ಋಣ ಆತಂದ್ರೆ ತಾವು ಬಂದುಬಿಡ್ತಾರೆ. ಆ ಕೆಲಸವನ್ನು ತಾವೆಲ್ಲ ಮಾಡಿರಿ ಅಂತ ಹೇಳ್ತಾ ಬಂದಂಥ ಎಲ್ಲ ಹಿರಿಯರಿಗೆ ಸಿಬ್ಬಂದಿ ವರ್ಗಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದೆ, ಪ್ರಸಾದವನ್ನು ಸೇವಿಸಿಕೊಂಡು ತೆರಳಬೇಕಂತೇಳಿ ಮನವಿ ಮಾಡ್ತೇನೆ. ಇಲ್ಲಿವರೆಗೆ ಹೃದಯಪೂರ್ವಕವಾಗಿ ನಿಮ್ಮೆಲ್ಲರನ್ನ ಉತ್ತೇಜನ ಮಾಡಿ ಉದಾರತೆಯನ್ನ ಮೆರೆದಂತ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ರಿ. ಸೊ ಅವರು ಸ್ವತಃ ನಮ್ಮ ಕುಟುಂಬದಿಂದ ನಿಮಗೆ ಏನಾದರೂ ಔಷಧಿ ಕಡಿಮೆ ಬಿದ್ರು ಸಹ ಅಂತ ಹೇಳಿದ್ರು. ಸೊ ನಮಗೇನಿಲ್ಲ ಸರ, ಇದನ್ನ ಸುಸಜ್ಜಿತವಾದ ಕೇರಳ ಮಾದರಿಯಲ್ಲಿ ಯಾವ ರೀತಿ ಇದೆ, ಹೈಟೆಕ್ ಪಂಚಕರ್ಮಕ್ಕೆ ಬೇಕಾಗುವಂತ ಮೂಲಭೂತ ಸೌಕರ್ಯಗಳಿಗೆ ಏನಾದರೂ ಕಡಿಮೆ ಬಿದ್ದರೆ ನಮ್ಮ ಮಾನ್ಯ ಜಿಲ್ಲಾ ಆಯುಷಿಕರುಗಳು ನಿಮಗೆ ಭೇಟಿ ಮಾಡ್ತಾರೆ ಸರ್. ಮುಂದಿನ ದಿವಸಗಳಲ್ಲಿ ಉತ್ತಮ ಸೇವೆಯನ್ನು ಸೊ ನಾವು ಗದಗ್ ಮತ್ತು ಯಾವ ರೀತಿ ನಮ್ಮ ಗದಗ್ನಲ್ಲಿ 50 ಹಾಸಿಗಳ ಆಸ್ಪತ್ರೆ ಇದೆ, ನರಗುಂದದಲ್ಲಿ ಸಹ ಇದನ್ನ ಮೇಲ್ದರ್ಜೆಗೆ ಪ್ರತಿ ವರ್ಷವೂ ಸಹ ಸಂಖ್ಯೆಗನುಗುಣವಾಗಿ ನಾವು ಈ ಒಂದು ಆಸ್ಪತ್ರೆಯನ್ನು ಮುಂದುವರಿತೀವಿ. ಸೊ ಇದಕ್ಕೆ ತಗಲುವಂತ ಎಲ್ಲ ಮೂಲಭೂತ ಸೌಕರ್ಯಕ್ಕೆ ತಾವು ಅನುಕೂಲ ಮಾಡಿಕೊಡ್ತಾರಂತ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೆರೆದಂತ ಎಲ್ಲರಿಗೂ ನಾನು ಹೇಳೋದೇನೆಂದ್ರೆ,
ಆಯುರ್ವೇದವನ್ನು ಸೇವನೆ ಮಾಡ್ರಿ. ಸೊ ಮುಂದಿನ ದಿವಸಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರೇ ಆಯುರ್ವೇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಸೊ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜಾಮ್ನಗರದಲ್ಲಿ ಓಪನ್ ಆಗಿದೆ. ಸೊ ನಮ್ಮ ಭವ್ಯ ಭಾರತದ ಪರಂಪರೆಯನ್ನು ಬೆಳೆಸಲಿಕ್ಕೆ ದೇಶದ ನಮ್ಮ ಪ್ರಧಾನಿಗಳು ಕೈ ತೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾವು ಕೈ ಜೋಡಿಸುವ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ, ಆಕ್ಸಿಜನ್ ಕೊರತೆ ಆಗದಂತೆ ನಮ್ಮ ಗದಗನಲ್ಲಿ ಇತಿಹಾಸದಲ್ಲಿ ಆಕ್ಸಿಜನ್ ಕೊರತೆ ಆಗದ ಹಾಗೆ ನಡೆದುಕೊಂಡಂತ ಮೆರೆದಂತ ಏಕೈಕ ವ್ಯಕ್ತಿ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತದ ಸಿ ಪಾಳ್ರಿಗೆ ಇನ್ನೊಂದ್ಸಾರಿ ನಾವು ಚಪ್ಪಾಳೆ ತಟ್ಟೋಣ. ಆಕ್ಸಿಜನ್ ಅಲ್ಲಿ ಕೊರತೆ ಆಗದಂತೆ ಕೊರೋನಾದಲ್ಲಿ ಅವರು ವಿಶಾಲತೆಯನ್ನು ಮೆರೆದಿದ್ದಾರೆ. ಸೊ ಅದಕ್ಕಾಗಿ ನಾವು ಧನ್ಯವಾದ ಅರ್ಪಿಸ್ತೇವೆ. ಸೊ ಮುಂದಿನದಾಗಿ ವಂದನಾರ್ಪಣೆ. ಡಿಒ ಸರ್ ವಂದನಾರ್ಪಣೆ ಮಾಡ್ಬೇಕಂತ ಕೇಳ್ತೀನಿ. ಓಂ ಶ್ರೀ ಧನ್ವಂತರಿಯ ನಮಃ. ಶ್ರೀಯುತ ಶೇಖರಗೌಡ ಚನ್ನಪ್ಪಗೌಡ ಪಾಟೀಲ್ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹಾಗೂ ಹೋಮಿಯೋಪತಿ ಆಸ್ಪತ್ರೆ ನರಗುಂದ ಇದರ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ವಂದನಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉಪಸ್ಥಿತರಿರಬೇಕಂತ ಅನೇಕ ಗಣ್ಯರು ಕಾರಣಾಂತರಗಳಿಂದ ಬಂದಿಲ್ಲ. ಅವರೆಲ್ಲರಿಗೂ ಕೂಡ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ನೂತನ ಕಟ್ಟಡದ ಉದ್ಘಾಟನೆಯನ್ನು ಮಾಡಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನರಗುಂದ ಶಾಸಕದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರು, ಮಾನ್ಯ ಶಾಸಕರು, ನರಗುಂದ ಮತಕ್ಷೇತ್ರ ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಸದಸ್ಯರು, ಅಂದಾಜುಗಳ ಸಮಿತಿ, ಕರ್ನಾಟಕ ವಿಧಾನಸಭೆಯವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ವೇದಿಕೆಯ ಮೇಲಿದ್ದಂತಹ ಎಲ್ಲ ಅನೇಕ ಜನ ಹಿರಿಯರು ಆಚಮಟ್ಟಿ ಗ್ರಾಮದಿಂದ ಬಂದಿದ್ದಾರೆ, ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿದ್ದಾರೆ, ನರಗುಂದ ಕ್ಷೇತ್ರದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಇಲಾಖೆ ಪರವಾಗಿ ತುಂಬ ಹೃದಯಂತ ಧನ್ಯವಾದಗಳು. ಜೊತೆಗೆ ತಾವೆಲ್ಲ ಬಂದಿದ್ದೀರಿ ಸುತ್ತಮುತ್ತಲಿನ ಗ್ರಾಮದಿಂದ, ಆಚಮಟ್ಟಿ ಗ್ರಾಮದಿಂದ ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ನಮ್ಮ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಮತ್ತು ಮಾಧ್ಯಮದ ಮಿತ್ರರು ಇದ್ದಾರೆ, ಪೊಲೀಸ್ ಸಿಬ್ಬಂದಿಯವರಿದ್ದಾರೆ, ಹಾಗೂ ಹಿರಿಯರಿದ್ದೀರಿ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿಗೆ ನಿಮ್ಮೆಲ್ಲರಿಗೂ ಕೂಡ ಆಯುಷ್ ಇಲಾಖೆ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಈ ಸುಂದರವಾದಂತಹ ಕಟ್ಟಡವನ್ನು ನಿರ್ಮಿಸಿದಂತಹ KRIDL ಸಂಸ್ಥೆಯ ಎಲ್ಲ ಇಂಜಿನಿಯರ್ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ತುಂಬ ಹೃದಯವಂತ ಧನ್ಯವಾದಗಳನ್ನು ಅರ್ಪಿಸಿ, ಮತ್ತೊಮ್ಮೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ತಾವೆಲ್ಲರೂ ಭೋಜನವನ್ನು ಸ್ವೀಕರಿಸಿ. ಏನು ಪ್ರಾರಂಭದಲ್ಲಿ ಗಾಯತ್ರಿ ಮಂತ್ರವನ್ನು ಜಪನ ಮಾಡಿದರು, ಆ ಗಾಯತ್ರಿ ಮಂತ್ರದ ಒಂದು ಪ್ರಿಂಟೌಟು ನಿಮ್ಮ ದವಾಖಾನೆ ಒಳಗೆ ಹಾಕಿ ನೀಟಾಗಿ ಒಂದು ಮಾಡಿಸಿ ಅದನ್ನು ಒಂದು ಮೂರ್ತಿ, ಧನ್ವಂತರಿದು ಒಂದು ಮೂರ್ತಿ, ಒಂದು ಗಾಯತ್ರಿ ಶ್ಲೋಕ ಅದರೊಳಗೆ ಹಾಕಿ. ಮಾನ್ಯ ಶಾಸಕರು ಹೇಳಿದಂತೆ ಡೆಫಿನೆಟ್ ಆಗಿ ಈ ಕಾರ್ಯಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ಇಂಥ ಧನ್ವಂತರಿ ಭಾವಚಿತ್ರ ಅಥವಾ ಮೂರ್ತಿಯನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಗಾಯತ್ರಿ ಮಂತ್ರ ಮತ್ತು ಧನ್ವಂತರಿ ಸ್ತೋತ್ರ ಕೂಡ ಇದೆ. ಅದನ್ನು ಪ್ರತಿದಿನ ಪಠನ ಮಾಡಿದರೆ ನಮ್ಮ ಅನೇಕ ರೋಗ ರುಜಿನಗಳು ನಿವಾರಣೆ ಆಗ್ತವೆ ಅಂತಕ್ಕಂಥದ್ದನ್ನು ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ನಾವು ನೋಡ್ತೇವೆ. ಆ ಮಂತ್ರವನ್ನು ಕೂಡ ನಾವು ಅಲ್ಲಿ ಹಾಕಿಸ್ತೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ. ಭೋಜನ ಸ್ವೀಕರಿಸಿ ಹೋಗಬೇಕಾಗಿ ವಿನಂತಿ.